ಒಬ್ಬಳೇ ಒಂದು ಹೆಣ್ಣು ಮಗಳ ಕೊನೆಯ ಮಾತುಗಳು ಒಂದು ಇಡೀ ಫಲವತ್ತಾದ ಸಾಮ್ರಾಜ್ಯವನ್ನೇ ಮರುಭೂಮಿ ಮಾಡಿತು ಅಂದ್ರೆ ನಂಬ್ತೀರಾ? 17ನೇ ಶತಮಾನದಲ್ಲಿ ತಲಕಾಡು ಕಾವೇರಿ ನದಿ ದಂಡೆಯಲ್ಲಿದ್ದ ಒಂದು ಅದ್ಭುತವಾದ ಹಸಿರು ನಗರಿ. ಅಲ್ಲಿ ಅಲಮೇಲಮ್ಮ ಎಂಬ ರಾಣಿ ದೇವಿಯ ಅಮೂಲ್ಯ ಒಡವೆಗಳನ್ನು ರಕ್ಷಿಸುತ್ತಿದ್ದಳು. ಆದರೆ ಮೈಸೂರಿನ ಮಹಾರಾಜನಿಗೆ ಆ ದೈವಿಕ ಒಡವೆಗಳ ಮೇಲೆ ಕಣ್ಣು ಬಿತ್ತು. ಅವುಗಳನ್ನು ಬಲವಂತವಾಗಿ ಕಿತ್ತುಕೊಳ್ಳಲು ಸೈನ್ಯವನ್ನೇ ಕಳಿಸಿದನು. ಪ್ರಾಣಭಯದಿಂದ ಅಲಮೇಲಮ್ಮ ಒಡವೆಗಳ ಜೊತೆ ತಲಕಾಡಿಗೆ ಓಡಿಹೋದಳು. ಬೆನ್ನಟ್ಟಿದ ಸೈನಿಕರು ಆಕೆಯನ್ನು ಸುತ್ತುವರೆದರು. ಈಗ ಆಕೆ ಏನು ಮಾಡ್ತಾಳೆ? ತಪ್ಪಿಸಿಕೊಳ್ಳಲು ದಾರಿಯೇ ಇರಲಿಲ್ಲ. ಕೊನೆಗೆ ಕಾವೇರಿ ನದಿಯ ದಂಡೆಯ ಮೇಲೆ ನಿಂತು ಆಕೆ ಒಂದು ಆಘಾತಕಾರಿ ನಿರ್ಧಾರ ತಗೊಂಡಳು. ಆಕೆ ಆ ದೈವಿಕ ಒಡವೆಗಳನ್ನು ನದಿಗೆ ಎಸೆದು ತಾನೂ ಕೂಡ ನೀರಿನಲ್ಲಿ ಮುಳುಗುತ್ತಾ ಒಂದು ಭಯಾನಕ ಶಾಪ ನೀಡಿದಳು. ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ಅರಸರಿಗೆ ಮಕ್ಕಳಿಲ್ಲದೆ ಹೋಗಲಿ ಅಂತ ಶಪಿಸಿದಳು. ಆಶ್ಚರ್ಯ ಅಂದ್ರೆ ತಕ್ಷಣವೇ ಕಾವೇರಿ ನದಿ ತೀರದ ಆ ಹಸಿರು ಭೂಮಿಗೆ ಮರಳು ಮಾರಿ ಧಾವಿಸಿ ಬಂದು ಇಡೀ ಊರನ್ನೇ ನುಂಗಲು ಶುರು ಮಾಡಿತು. ಇಂದಿಗೂ ಆ ಹಸಿರು ಕಾಡಿನ ಮಧ್ಯೆ ಇರುವ ತಲಕಾಡಿನಲ್ಲಿ 30ಕ್ಕೂ ಹೆಚ್ಚು ಪುರಾತನ ದೇವಸ್ಥಾನಗಳು ಮರಳಿನ ಅಡಿಯಲ್ಲಿ ಹೂತು ಹೋಗಿವೆ. ಅಷ್ಟೇ ಅಲ್ಲ, ಕಳೆದ 400 ವರ್ಷಗಳಿಂದ ಮೈಸೂರು ರಾಜಮನೆತನಕ್ಕೆ ನೇರ ವಾರಸುದಾರರು ಇಲ್ಲದೆ ಬೇರೆ ಮಕ್ಕಳನ್ನು ದತ್ತು ಪಡೆಯಬೇಕಾಯಿತು. ಅಲಮೇಲಮ್ಮನ ಆ ಕ್ರೋಧ ವಿಜ್ಞಾನಕ್ಕೂ ನಿಗೂಢವಾಗಿಯೇ ಉಳಿದಿದೆ. ಇತಿಹಾಸದಲ್ಲಿ ನಂಬಲ ಸಾಧ್ಯವಾದ ಸತ್ಯವಿದು. ಆದರೆ ಈ ಶಾಪ ಶುರುವಾಗಿದ್ದು ಹೇಗೆ ಗೊತ್ತಾ?